ಅಕ್ಕರ ನಾವು ಬೆಳಿಗ್ಗೆ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಂ ಮಲ್ಲಿ, ನೀನು ಮತ್ತೆ ಜೀವ ಹೇಳಿದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಂಡೆ. ನೆಕ್ಸ್ಟ್ ಸ್ಟೆಪ್ಪಾ? ಏನು? ನಾನು ಅಂಕಲ್ಗೆ ಜಯದೇವ್ರ ಮನೆಗೆ ಕಳಿಸಿದೆ. ಅಯ್ಯಯ್ಯೋ ಅಕ್ಕರೆ, ಇವಾಗೇನಾದರೂ ಅಂಕಲ್ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ನು ಅಲರ್ಟ್ ಆಗ್ಬಿಡಲ್ವಾ? ಮಲ್ಲಿ, ನಾನು ಅಷ್ಟು ಯೋಚನೆ ಮಾಡಲ್ವಾ? ಡೋಂಟ್ ವರಿ, ನಾನು ಅಂಕಲ್ಗೆ ಎಲ್ಲ ವಿಷಯನೂ ಹೇಳಿಲ್ಲ. ಬರೀ ಜಯದೇವ್ರ ಹತ್ರ ಕ್ಯಾಶುವಲಾಗಿ ಮಾತಾಡ್ತಾ ದಿಯಾ ಮತ್ತು ಅನು ಹೆಸರು ಹೇಳಿ ಅಂತ ಹೇಳಿದ್ದೀನಿ. ಆ ಹೆಸರು ಕೇಳಿ ಜಯದೇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅದ್ರ ಬಗ್ಗೆ ಮಾತಾಡ್ತಾರಾ, ಇಲ್ಲ ಈ ಟಾಪಿಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾರಾ ಅಂತ ಅಬ್ಸರ್ವ್ ಮಾಡಿ ನನಗೆ ಬಂದು ಹೇಳಿ ಅಂತ ಹೇಳಿದ್ದೇನೆ. ಜಯದೇವರು ಸಣ್ಣದಾಗಿ ರಿಯಾಕ್ಟ್ ಮಾಡಿದ್ರು ಸಾಕು, ನಮ್ಮ ಕೆಲಸ ಈಸಿ ಆಗೋಗುತ್ತಲ್ವಾ? ನಾಟ್ ಬ್ಯಾಡ್ ಅಕ್ಕರೆ, ಇನ್ವೆಸ್ಟಿಗೇಟರ್ ಥರ ಯೋಚನೆ ಮಾಡ್ತಾ ಇದ್ದೀರಾ. ಮಾಡಲೇಬೇಕಲ್ವ ಮಲ್ಲಿ? ಜಯದೇವರಂತೂ ಬಾಯಿ ಬಿಡಲ್ಲ. ಸೊ ಅವ್ರು ಬಾಯಿ ಬಿಡ್ಸೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂಕಲ್ ನನ್ನ ಕಣ್ಣು ಕಾಣಿಸ್ಕೊಂಡು ಇವರು ಸರಿಯಾದ ವ್ಯಕ್ತಿ ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಅಂಕಲ್ನ ಕಳಿಸ್ಕೊಟ್ಟೆ. ಮಾತಲ್ಲಿ ಜಯದೇವರು ದಿಯಾ ಬಗ್ಗೆ ಅಥವಾ ಅನು ಬಗ್ಗೆ ಯಾರಾದರೂ ಒಬ್ಬರ ಬಗ್ಗೆ ಏನಾದರೂ ಒಂದು ಮಾತಾಡಿದ್ರೆ ನಮಗೊಂದು ಕ್ಲೂ ಸಿಗುತ್ತೆ. ಬಟ್ ನಿಮಗೆ ಅನ್ಸತ್ತಾ ಅವ್ನು ಓಪನ್ ಅಪ್ ಆಗ್ತಾನೆ, ಮಾತಾಡ್ತಾನೆ ಅಂತ? ಗೊತ್ತಿಲ್ಲ, ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ? ಇದು ನಮ್ಮ ಮೊದಲನೇ ಪ್ರಯತ್ನ. ನೋಡೋಣ, ಅಂಕಲ್ ಬರಲಿ, ಆಮೇಲೆ ಗೊತ್ತಾಗುತ್ತೆ. ಅಳಿಮಯ್ಯ, ನೀನೊಂಥರ 24 ಅಲ್ಲ 26 ಕ್ಯಾರೆಟಿನ ಅಪರಂಜಿ ಕಣೋ, ಗೋಲ್ಡ್. ನಿಂತರ ಈ ಪ್ರಪಂಚದಲ್ಲಿ ಯಾವ ನನ್ನ ಮಗನೂ ಇಲ್ಲ. ಏನಿಲ್ಲ, ಯಾರು ಯಾವನೂ ಇಲ್ಲ. ಆ ಗೌತಮ್ ಇದ್ದಾನೆ, ಯೂಸ್ಲೆಸ್ ಫೆಲೋ. ಆಮೇಲೆ ಪಾರ್ಥ, ಅದು ಲೆಕ್ಕಕ್ಕೆ ಇಲ್ಲ. ನಿನ್ನ ತಾಯಿ ಅದು ಇದ್ರೂ ಇಲ್ದಂಗೆ. ಒಂದು ವಿಷಯ ನೆನ್ಪಿಟ್ಕೋ, ಎಲ್ಲರೂ ಸೇರಿ ನಿನ್ನ ಬದುಕನ್ನ ಬರ್ಬಾದ್ ಮಾಡ್ಬಿಟ್ರಲ್ಲೋ. ಏನೇಳು, ಬರ್ಬಾದ್ ಮಾಡ್ಬಿಟ್ರಲ್ಲೋ. ಗೊತ್ತು ಮಾಮ, ನೀನು ಅದನ್ನೇ ಒತ್ತಿ ಹೇಳ್ಬೇಡ. ಏನು ಹೇಳು ಅಂತ. ಮರ್ತಿಲ್ಲ ನಾನು. ಈ ಜೇಡಿ ಯಾವುದು ಮರೆಯಲ್ಲ. ಆದರೆ ಎಣ್ಣೆ ಹೊಡೆಯೋ ಟೈಮಲ್ಲಿ ಅದನ್ನೆಲ್ಲ ಮಧ್ಯಕ್ಕೆ ಯಾಕೆ ತರ್ತಿದೀಯ? ಯಾಕೆಂದ್ರೆ ಇವ್ರು ಯಾರು ನಿನಗೆ ಖುಷಿ ಅನ್ನೋದೇ ಕೊಡ್ಲಿಲ್ವಲ್ಲೋ. ಅದೆಲ್ಲ ಸಿಕ್ಕಿದ್ದು ಆ ದಿಯಾಳಿನಿಂದ. ಅವಳಿಂದಲೇ ನಿನಗೆ ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿದ್ದು. ಹೋಗ್ಲಿ ಬಿಡು ಮಾಮ, ಈಗ ದಿಯಾ ವಿಷಯ ಯಾಕೆ? ಯಾಕೆಂದ್ರೆ ಅದೇ ಸತ್ಯ ಕಣೋ. ಅವಳಿದ್ದಾಗಲೇ ನೀನು ಖುಷಿಯಾಗಿದ್ದಿತ್ತು, ನೆಮ್ಮದಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದತ್ತು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಕಣೋ. ಏನೇಳು, ಮೊಣಕಾಲುದ್ದ ನೀರು.